ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, SSB ಮೋಟೋ ವ್ಲಾಗ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಆ್ಯಂಡ್ ಬ್ಯಾಕ್ ಟು ಅನ್ನದರ್ ವ್ಲಾಗ್. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮಾರುತಿ ಸುಜುಕಿ ಅವರು ಹೊಸ ಮಿಡ್ SUVನ ಲಾಂಚ್ ಮಾಡಿದ್ದಾರೆ. ಅದು ಬಂದು ಮಾರುತಿ ಸುಜುಕಿ ವಿಕ್ಟೋರಿಯಸ್ ಅಂತ. ಸೊ ಇದರಲ್ಲಿ ಏನೇನು ಫೀಚರ್ಸ್ ಇದೆ, ಇಂಟೀರಿಯರ್ ಎಕ್ಸ್ಟೀರಿಯರು, ಇಂಜಿನ್ ಸ್ಪೆಸಿಫಿಕೇಷನ್ಸ್ ಏನೇನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹೀಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಮಾರುತಿ ಸುಜುಕಿ ಅವರು ವಿಕ್ಟೋರಿಯಸ್ ಮಿಡ್ SUV ಕಾರ್ನ ಲಾಂಚ್ ಮಾಡಿದ್ದಾರೆ. ಸೊ ಇದರಲ್ಲಿ ಏನೇನು ಫೀಚರ್ಸ್ ಇದೆ, ಏನೇನು ಲೋಡೆಡ್ ಫೀಚರ್ಸ್ ಇದೆ, ಇಂಟೀರಿಯರು ಎಕ್ಸ್ಟೀರಿಯರು ಎಲ್ಲ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ನಿಮಗೆ 1.5 ಲೀಟರ್ ಸ್ಮಾರ್ಟ್ ಹೈಬ್ರಿಡ್ ಪೆಟ್ರೋಲ್ ಇಂಜಿನ್ ಮತ್ತು 1.5 ಲೀಟರ್ ಸ್ಟ್ರಾಂಗ್ ಹೈಬ್ರಿಡ್, ಮೂರನೇದು ಬಂದು CNG ಪ್ಲಸ್ ಪೆಟ್ರೋಲ್. ಸೊ CNG ಪ್ಲಸ್ ಪೆಟ್ರೋಲ್ ಹೆಂಗತ್ತಂದರೆ ನಿಮಗೆ CNG ಟ್ಯಾಂಕ್ ಏನು ನೋಡ್ತಿದ್ರಿ ಬೂಟ್ ಸ್ಪೇಸಲ್ಲಿ ಬರ್ತಾಯಿತ್ತು, ಇವಾಗ ಹಂಗಲ್ಲ. ಸೊ ಇವಾಗ ಅಂಡರ್ ಬಾಡಿ CNG ಟ್ಯಾಂಕ್ ಮಾಡಿದ್ದಾರೆ. ಸೊ ದಟ್ ಈಸ್ ದಿ ಗುಡ್ ಥಿಂಗ್ ದಟ್ ಮಾರುತಿ ಹ್ಯಾಸ್ ಡನ್. ಸೊ ಇದು ಇಂಜಿನ್ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಹೇಳಿರೋದು ನಾನು. ಸೊ ಇದರಲ್ಲಿ ವೇರಿಯಂಟ್ಸು LXi, VXi, ZXi ಪ್ಲಸ್. ZXi ಪ್ಲಸ್ ಇಲ್ಲಿ ನಿಮಗೆ ತುಂಬ ಲೋಡೆಡ್ ಫೀಚರ್ಸ್ ಇದೆ. ಸೊ ಫೀಚರ್ಸ್ ಏನೇನಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಹೋಗೋಣ. ಸೊ ಎಕ್ಸ್ಟೀರಿಯರ್ ವೈಸಲ್ಲಿ ಹೇಳೋದಾದರೆ ನಿಮಗೆ ಸೇಮ್ ಬ್ರೀಝಾ ಲುಕ್ಕೆ ನಿಮಗೆ ಸಿಗುತ್ತೆ. ಸೊ ಕಂಪ್ಲೀಟ್ LED ಜೊತೆಗೆ 360 ಡಿಗ್ರಿ ಕ್ಯಾಮ್ರಾ, ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್, 4 ಪಾರ್ಕಿಂಗ್ ಸೆನ್ಸರ್ಸ್ ಆ್ಯಂಡ್ ಬ್ಯಾಕ್ 4 ಪಾರ್ಕಿಂಗ್ ಸೆನ್ಸರ್ಸ್ ಜೊತೆಗೆ ಲೆವೆಲ್ 2 ADAS ಸಿಸ್ಟಮ್ ಅಂದರೆ ಅಡ್ವಾನ್ಸ್ ಡ್ರೈವರ್ಸ್ ಅಸಿಸ್ಟೆಂಟ್ ಸಿಸ್ಟಮ್ ಕೂಡ ಮಾರುತಿ ಸುಜುಕಿ ವಿಕ್ಟೋರಿಯಸ್ ಕಾರಲ್ಲಿದೆ. ಆ್ಯಂಡ್ ಅನದರ್ ಹೇಳಬೇಕು ಅಂದರೆ ನಿಮಗೆ ಇಂಟೀರಿಯರ್ ಬಗ್ಗೆ ಮಾತಾಡೋದಾದರೆ ನಿಮಗೆ ವೆಂಟಿಲೇಟೆಡ್ AC, ಅದ್ರ ಜೊತೆಗೆ ಪ್ಯಾನೋರಾಮಿಕ್ ಸನ್ರೂಫು, ಕಂಪ್ಲೀಟ್ ಡಿಜಿಟಲ್ ಸ್ಪೀಡೋಮೀಟರ್ ಜೊತೆಗೆ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲು ಮತ್ತು ಲೆವೆಲ್ 2 ADAS ಸಿಸ್ಟಮು ಮತ್ತು ಗೇರ್ ಸ್ಪೀಡ್ ಬಗ್ಗೆ ಹೇಳೋದಾದರೆ ನಿಮಗೆ 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮತ್ತು 6 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ನೋಡೋಕ್ಕೆ ಸಿಗುತ್ತೆ. ಸ್ಟ್ರಾಂಗ್ ಹೈಬ್ರಿಡಲ್ಲಾದರೆ ನಿಮಗೆ CVT ಟ್ರಾನ್ಸ್ಮಿಷನ್, CVT ಟ್ರಾನ್ಸ್ಮಿಷನ್ ಅಂದರೆ ಎಲೆಕ್ಟ್ರಾನಿಕ್ ಕಂಟಿನ್ಯೂಸ್ ವೇರಿಯಬಲ್ ಟ್ರಾನ್ಸ್ಮಿಷನ್. ಅದರಲ್ಲಿ ಹೆಂಗತ್ತಂದರೆ 20 to 30 ಸ್ಪೀಡಲ್ಲಿ ಕಂಪ್ಲೀಟ್ ಎಲೆಕ್ಟ್ರಿಕಲ್ಲಿ ಹೋಗ್ತಿರುತ್ತೆ. ಅದಾದ ಸ್ವಲ್ಪ ಸ್ಪೀಡ್ ಜಾಸ್ತಿ ಆದರೆ ಪೆಟ್ರೋಲಿಗೆ ಶಿಫ್ಟ್ ಆಗುತ್ತೆ. ಮತ್ತು ಸೆಲ್ಫ್ ಚಾರ್ಜ್ ಕೂಡ. ಸೊ ಅದರಿಂದ ಏನು ಅಡ್ವಾಂಟೇಜ್ ಅಂದರೆ ನಿಮಗೆ ಗಾಡಿ ಮೈಲೇಜು ಚೆನ್ನಾಗಿ ಬರುತ್ತೆ. ಮತ್ತು ವೀಲ್ ಬೇಸ್ ಬಗ್ಗೆ ಮಾತಾಡೋದಾದರೆ 215/65 R16 4 ಸೈಡ್ಸ್ ಆಲ್ ವೀಲ್ ಮತ್ತು 2 ವೀಲ್ ಡ್ರೈವ್ ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ. ಕಂಪ್ಲೀಟ್ ಅಲಾಯ್ ವೀಲ್ ವಿತ್ 4 ಸೈಡ್ಸ್ ಡಿಸ್ಕ್ ಬ್ರೇಕ್ಸು, ಫ್ರಂಟ್ 360 ಡಿಗ್ರಿ ಕ್ಯಾಮ್ರಾ, ಬ್ಯಾಕ್ 360 ಡಿಗ್ರಿ ಕ್ಯಾಮ್ರಾ, ಮಿರರ್ಸ್ 360 ಡಿಗ್ರಿ ಕ್ಯಾಮ್ರಾ. ಮತ್ತು ಮ್ಯೂಸಿಕ್ ಸಿಸ್ಟಮು ನಿಮಗೆ 10 ಇಂಚ್ ಮ್ಯೂಸಿಕ್ ಸಿಸ್ಟಮ್ ನೋಡೋದಕ್ಕೆ ಸಿಗುತ್ತೆ. 10.25 8 ಸ್ಪೀಕರ್ಸ್ ಪ್ರೀಮಿಯಂ ಇನ್ಫಿನಿಟಿ ಬೈ ಹರ್ಮಾನ್ ಸೌಂಡ್ ಸಿಸ್ಟಮ್ಸ್ ವಿತ್ ಡಾಲ್ಬಿ ಎಫೆಕ್ಟ್ಸ್ ನೋಡೋದಕ್ಕೆ ಸಿಗುತ್ತೆ ನಿಮಗೆ. ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಆಟೋ, FM ರೇಡಿಯೋ ಎಲ್ಲ ಕೂಡ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಯು ಗೆಟ್ ದಿ ವೈರ್ಲೆಸ್ ಚಾರ್ಜಿಂಗ್ ವಿತ್ 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಕೂಡ ಸಿಗುತ್ತೆ. ಫ್ರಂಟ್ 2 ಸೈಡ್ಸ್ ವೆಂಟಿಲೇಟೆಡ್ AC ಮತ್ತು ಎಲೆಕ್ಟ್ರಾನಿಕಲ್ ಅಡ್ಜಸ್ಟಬಲ್ ಸೀಟ್ಸ್ ನೋಡೋದಕ್ಕೆ ಸಿಗುತ್ತೆ ನಿಮಗೆ. ಆ್ಯಂಡ್ ಯು ಆಲ್ಸೋ ಗೆಟ್ ದಿ ಪ್ಯಾನೋರಾಮಿಕ್ ಸನ್ರೂಫ್, ಸನ್ಗ್ಲಾಸ್ ಹೋಲ್ಡರ್ ಜೊತೆಗೆ ನಿಮಗೆ 2 LED ಲೈಟ್ಸ್ ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ಮೈಕ್ ಸಿಸ್ಟಮ್ ನೋಡೋದಕ್ಕೂ ಕೂಡ ಸಿಗುತ್ತೆ. ಸನ್ ವೈಸರ್ಸಲ್ಲಿ 2 LED with driver seats and as well as passenger seats. Front fog lamps, headlights all LED ನೋಡೋದಕ್ಕೆ ಸಿಗುತ್ತೆ, ಇನ್ಕ್ಲೂಡಿಂಗ್ ಟರ್ನ್ ಇಂಡಿಕೇಟರ್ಸ್. ಮತ್ತು ಬ್ಯಾಕ್ ಸೈಡಲ್ಲಾದರೆ ನಿಮಗೆ ಕಂಪ್ಲೀಟ್ LEDs ನೋಡೋಕ್ಕೆ ಸಿಗುತ್ತೆ ನಿಮಗೆ. ವೇರಾಸ್ ಟಾಟಾ ಕಾರಲ್ಲಿ ನೀವೇನು ನೋಡಿರ್ತೀರಾ ಸ್ವಲ್ಪ ಅದೇ ಲುಕ್ಕಲ್ಲಿ ನಿಮಗೆ ಕಂಪ್ಲೀಟ್ ಬ್ರೇಕ್ ಲೈಟ್ಸ್ LED ನೋಡೋಕ್ಕೆ ಸಿಗುತ್ತೆ, ಇನ್ಕ್ಲೂಡಿಂಗ್ ಟರ್ನ್ ಆನ್ ಇಂಡಿಕೇಟರ್ಸ್. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಮಾತಾಡೋದಾದರೆ ನಿಮಗೆ 210 mm ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ದ ಸೇಫ್ಟಿ. ಸೊ ಸೇಫ್ಟಿಯಲ್ಲಿ ಹೇಳೋದಾದರೆ ಗ್ಲೋಬಲ್ ಎನ್ಕ್ಯಾಂಪ್ ಅವರು 5 ಸ್ಟಾರ್ ರೇಟಿಂಗ್ಸ್ನ ಕೊಟ್ಟಿದ್ದಾರೆ. ಸೊ ವಿಚ್ ಈಸ್
ಗ್ರೇಟ್ ವರ್ಕ್ ಬೈ ಮಾರುತಿ ಸುಜುಕಿ ಅಂತಲೇ ಹೇಳ್ಬೋದು. ಗಾಡಿ ಲುಕ್ ಬಗ್ಗೆ ಮಾತಾಡೋದಾದರೆ ಸಕ್ಕತ್ತಾಗಿದೆ, ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಲೆವೆಲ್ 2 ADAS ಇರೋದ್ರಿಂದ ಅದೊಂದು ಫೀಚರ್ಸ್, ಎಕ್ಸ್ಟ್ರಾ ಫೀಚರ್ಸ್ ಭಾಳ ಚೆನ್ನಾಗಿ ಮಾಡಿದ್ದಾರೆ ಮಾರುತಿ ಸುಜುಕಿ ಅವರು. ಸೈಡು ಬ್ಯಾಕ್ ಲುಕ್ಕು ತುಂಬಾ ಚೆನ್ನಾಗಿದೆ. ಸೊ ಇದ್ರದ್ದು ಎಕ್ಸ್-ಶೋರೂಮ್ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ಸೊ ನಾನು ಪೋಸ್ಟ್ ಮಾಡಿದ್ದೀನಿ, ಅಂದರೆ ಇನ್ನೂ ಅನ್ವೀಲ್ ಮಾಡ್ತಿದ್ದಂಗೆ ನಾನು ಹೇಳ್ತೀನಿ ಯಾವಾಗ ಅಂತ. ಸೊ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರೀಸ್ನಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಗೈಸ್, ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತೋದು ಮಾತ್ರ ಮರಿಬೇಡಿ, ಯಾಕಂದರೆ ಹೀಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮೇಕ್ ಶೋರ್ ಯು ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್ ಆಸ್ ವೆಲ್. ಲವ್ ಯು ಆಲ್. Bye-bye. Have a nice day, guys. Thank you.